ಸರ್ವಿಸ್ ರಸ್ತೆಗಾಗಿ ಗ್ರಾಮಸ್ಥರು ಬೀದಿಗಿಳಿದು ರೈಲ್ವೆ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಮಹದೇವಪುರ ಭಾಗದ ಹೂಡಿ ಸಮೀಪದ ಸಾದರಮಂಗಲ ಬಳಿ ನಡೆದಿದೆ. ಸಾದರಮಂಗಲ ಸಮೀಪ ಹೂಡಿಯಿಂದ ಸಂಪರ್ಕಿಸುವ ರಸ್ತೆಯಲ್ಲಿ ಹೊಸ ಟ್ರ್ಯಾಕ್ ಬರುತ್ತಿದ್ದು, ಟ್ರ್ಯಾಕ್ಗಾಗಿ ಸರ್ವಿಸ್ ರಸ್ತೆಯನ್ನು ಮುಚ್ಚಲಾಗಿದೆ. ಇದರಿಂದ ಕೊಡಗೆಹಳ್ಳಿ ಮುಖಾಂತರ ಸುಮಾರು 7 ಕಿಲೋಮೀಟರ್ ದೂರ ಸಾಗಿ ಬರಬೇಕಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ 2 ಕಿಲೋಮೀಟರ್ ಇರುವ ಅಂತರ ಸಾಗಲು 7 ಕಿಲೋಮೀಟರ್ ಸುತ್ತು ಹಾಕಬೇಕಿದೆ. ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದು, ಬೆಳಿಗ್ಗೆ ಆಫೀಸ್ಗಳಿಗೆ ಹೋಗುವವರಿಗೆ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಪರೀತ ಸಮಸ್ಯೆಯಾಗಿದೆ. ಹಾಗಾಗಿ ಗ್ರಾಮಸ್ಥರು ರೈಲ್ವೆ ಇಲಾಖೆ ವಿರುದ್ಧ ರೊಚ್ಚಿಗೆದ್ದಿದ್ದು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ, ಕೂಡಲೇ ನಮ್ಮ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ನಮಗೆ ಸರ್ವಿಸ್ ರಸ್ತೆಯನ್ನು ಕೊಡಬೇಕು, ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲ, ನಾವು ಆ ಮೋರಿ ಮಾಡ್ಬೇಕು ಮದೇಶ, ಮೇನ್ ಮೋರಿ ತೊಂದರೆ ಐತೆ. ಮೇಲೆ ಹೋಗಂಗಿಲ್ಲ ಬಾಣ, ರೈಲ್ವೆ ಅದಾಣ ಏನು ಮೇಲೆ ಅವ್ರು ನಮ್ಗೆ ತೊಂದರೆ ಮಾಡಿದ್ರು, ಈಗ ಅವ್ರು ನಮ್ಮ ಜೊತೆ ನಾವು ಬರ್ರಿ. ಹೋರಾಟ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ. ರಸ್ತೆ ತಡೆ ಮಾಡಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸರಿಯಾಗಿ ರಸ್ತೆ ನಿರ್ಮಾಣ ಮಾಡದ ಜಿಬಿಐ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. हम लोग पैदल आ रहे हैं, उनको पैदल छोड़ दीजिए. बाइक